ಅನ್ಎಕ್ಸ್ಪೆಕ್ಟೆಡ್ ಆಗಿ DV ಸಿಕ್ಕಿದ್ರು ನೋಡ್ಬೋದು. ಬಿಗ್ ಬೇ ಅಂತ ದೊಡ್ಡದಾಗಿ ಬರುತ್ತೆ ಗಾಯ್ಸ್. ನೋಡಿ ನಂಗೆ ಎಷ್ಟು ಕಷ್ಟ ಕೊಡ್ತಾರೆ ಗಾಯ್ಸ್. ವಿ ಆರ್ ಇನ್ ಬಿಗ್ ಬೇ. ಸೊ ಫ್ಯೂಲ್ ಅಪ್ ಮಾಡಿಸ್ಬೇಕಿತ್ತು. ಪೆಟ್ರೋಲ್ ಇಲ್ಲ ಅಂತ. ಪವರ್ ಇಲ್ಲ ನಾರ್ಮಲ್ ಸದ್ಯ ಸ್ವಲ್ಪ ಹಾಕ್ಸು. ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್ ಇನ್ನೊಂದು ಲೈಕ್ 30 ಕಿಲೋಮೀಟರ್ ಇರ್ಬೋದು. ಒಂದು 20 ಮಿನಿಟ್ಸ್ ಆಗ್ಬೋದು ಹೋಗೋಕ್ಕೆ. ಬಿಕಾಸ್ ಇಲ್ಲಿಂದ 30 ಕಿಲೋಮೀಟರ್ ಇರೋದು. ತರ್ಟಿ 36 ಇತ್ತು ನಂದಿ ಉಪಚಾರಿಂದ. ಸೊ ನಂದಿ ಉಪಚಾರ ಸ್ವಲ್ಪ ಮುಂದೆ ಬಂದಮೇಲೆ 36 ತೋರಿಸ್ತಾ ಇತ್ತು. ಈಗ ಒಂದು 30 ಇರ್ಬೋದೇನೋ. ಐ ಥಿಂಕ್ ಅದು ಹೈವೇ ಸೈಡಿಗೆ ಇದೆ ಅನಿಸುತ್ತೆ. ನನಗೂ ಎಷ್ಟು ಐಡಿಯಾ ಇದೆ ಲೈಕ್ ಇಲ್ಲ ಅದು ಎಲ್ಲಿದೆ ಅಂತ. ಲೈಕ್ ಹೈವೇ ಸೈಡಿಗೆ ಬರುತ್ತಾ ಅಥವಾ ಕಾಯ್ ಸ್ಟಾರ್ ಬಕ್ಸ್ ಇದೆ. ಟಾಟಾ ಅವ್ರದ್ದ ಸ್ಟಾರ್ ಬಕ್ಸು. ರತನ್ ಟಾಟಾದ. ಗಾಯ್ಸ್ ವಿ ಆರ್ ಇನ್ ಬಿಗ್ ಬೇ. ಬಿಗ್ ಬೇ ದೊಡ್ಡ ಬೇ. ಆಲ್ಮೋಸ್ಟ್ 10:30 ಆಯಿತು. ಹೋಗಿ ಬರ್ಗರ್ ಕಿಂಗಲ್ಲಿ ಜ್ಯೂಸ್ ಎಲ್ಲ ಕುಡಿದು ಲೈಕ್ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದು ಈಗ ವಾಪಸ್ ಹೊರಡೋಣ ಅಂತ ಎಣಿಸಿದ್ದೀವಿ. ಲೈಕ್ ನಂಗೆ ಕಣ್ಣು ಓಪನ್ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ಲೈಕ್ 10:30 ಅಂತ ಅನಿಸ್ತಾನೆ ಇಲ್ಲ. ಹೆವಿ ಲೈಕ್ 1 o'clock ಆ ಥರ ಬಿಸಿಲಿದೆ. ನೋಡ್ಬೋದು ಬಿಗ್ ಬೇ ಅಂತ ದೊಡ್ಡದಾಗಿ ಬರುತ್ತೆ. ಆ್ಯಕ್ಚುಲಿ ನೀವು ಏರ್ಪೋರ್ಟ್ ರೋಡ್ ತೊಗೊಂಡ್ರೆ ಎಲ್ಲೂ ಲೆಫ್ಟ್ ರೈಟ್ ತೊಗೊಳಕ್ಕಿಲ್ಲ, ಸ್ಟ್ರೈಟಾಗಿ ಇಲ್ಲಿಗೆ ಬರ್ಬೋದು. ಆ್ಯಂಡ್ ಅದೇ ಈಗ ಹೊರಡಬೇಕು. ಬಿಕಾಸ್ ನಾವು ಗೇರಪ್ಪಲಾಗಿ ಹೋಗೋದ್ರೊಳಗೆ ಮತ್ತೆ ನಮಗೆ ಸಾಕಾಗುತ್ತೆ ಅಂತ ಈಗನೇ ಹೊರಡ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ, ಹೋಗ್ತಾ ಮಾತಾಡೋಣ. ಲೆಟ್ಸ್ ಗೋ. ಗಾಯ್ಸ್ ನೋಡಿ ನಂಗೆ ಎಷ್ಟು ಕಷ್ಟ ಕೊಡ್ತಾರೆ. ನಾಚಿಕೆ ಆಗಲ್ವಾ ನಿಮಗೆ ಒಂದು ಹುಡುಗಿ ಕಷ್ಟ ಕೊಡೋಕ್ಕೆ? ಸೊ ಫೈನಲಿ ಗೈಸ್ ಇಲ್ಲಿಂದ ಹೋಗ್ತಾ ಇದ್ದೀವಿ ಈಗ. ಟೈಮ್ ಆಯಿತು ಆ್ಯಂಡ್ ಹೆವಿ ಬಿಸಿಲಿದೆ ಗೈಸ್. ಲೈಕ್ ಯಾವ ಥರ ಅಂದರೆ ಯಪ್ಪ ಹೆವಿ ಅಂದರೆ ಹೆವಿ ಬಿಸಿಲಿದೆ. ಲಿಟ್ರಲಿ ಆಗ್ತಾನೆ ಇಲ್ಲ ಗಾಡಿನ ಓಡ್ಸೋಕ್ಕೆ, ಅಷ್ಟು ಬಿಸಿಲಿದೆ. ಲೈಕ್ ನಮಗೆ ರೀಲ್ಸ್ ಎಲ್ಲ ಮಾಡಬೇಕಂತ ಇತ್ತು, ಬಟ್ ಏನು ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಇಲ್ಲಿಗ ಟರ್ನ್ ತಗೊಂಡ್ವಿ. ಸೊ ಮತ್ತೆ ಸ್ಟ್ರೈಟ್ ರೋಡು. ಇಂಡಿಕೇಟರ್ ಗೈಸ್ ಹೇಳಬೇಕು ಅಂದರೆ ಪ್ಲೇಸ್ ಕ್ರೇಜಿ ಆಗಿತ್ತು. ಲೈಕ್ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೆ ಸಂಡೇ ಮಾರ್ನಿಂಗ್ ಲೈಕ್ ಟೈಮ್ ಪಾಸ್ ಏನಾದರೂ ಬೇಕು ರೈಡ್ ಅಂದರೆ ಅದು ಬೆಸ್ಟ್ ಆಗಿದೆ. ಲೈಕ್ ಮಾತೇ ಇಲ್ಲ, ದೂಸರ ಸಕ್ಕತ್ತಾಗಿದೆ. ಲೈಕ್ ನೀವು ಆರಾಮ್ಸೆ ಹೋಗ್ಬೋದು. ಬ್ಯಾಂಗ್ಳೂರು ಸಿಟಿಯಿಂದ ಐ ಥಿಂಕ್ ಒಂದು 80 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಸೊ ಚೆನ್ನಾಗಿದೆ ಪ್ಲೇಸು.
ರೀಸೆಂಟಾಗಿ DV ಸಿಕ್ಕಿದ್ರು. ಸೊ ಏನೋ ಒಂದು ಕನ್ನಡ ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಅವರಲ್ವಾ, ಅದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಗೊತ್ತಿಲ್ಲ ಗೋಪುರದಲ್ಲಿ ಎಷ್ಟು ಚಾರ್ಜ್ ಇದೆ ಇನ್ನು ಅಂತ. ಆದರೆ ಗೈಸ್ ಲೈಕ್ ಹೆಂಗಂದರೆ ಲೈಕ್ ಕಾಸ್ಟ್ಲಿ ಅಂತೂ ಇರುತ್ತೆ ಫುಡ್ಸ್ ಎಲ್ಲ. ಈಗ ನೀವು ಬರ್ಗರ್ ಕಿಂಗ್ ಎಲ್ಲ ಹೋದರೆ 100 ರೂಪೀಸ್ ಲೈಕ್ 150 ರೂಪೀಸ್ ಎಲ್ಲ ಓಕೆ, ನೀವು ಲೈಕ್ ಹೋಗಿದ್ದೀರಾ ಅಂದರೆ ತಿನ್ಬೋದು. ತುಂಬ ಜನ ಹೋದರೆ ಲೈಕ್ ಅವ್ರವ್ರದ್ದು ಇದಲ್ಲಿ ನೀವು ತಿನ್ನೋದಾದರೆ ಓಕೆ. ಆ್ಯಂಡ್ ಬಟ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಲಕ್ಸುರಿ ಪ್ಲೇಸ್ ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ಲೇಸ್. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟ್ ಟೈಮ್ ನಮ್ಮದು ಇವರು ಕೀರ್ತಿ, ರಾಹುಲ್, ಮೋಹನ್ ಅವರೆಲ್ಲ ಹೋದಾಗ ಇದಿತ್ತು, ತುಂಬ ಸೂಪರ್ ಕಾರ್ಸ್ ಇತ್ತು. ಈ ಸಲ ಕಾರ್ಸ್ ಇರಲಿಲ್ಲ ಜಾಸ್ತಿ. ಆ್ಯಂಡ್ ಬೈಕ್ಸು ಅಷ್ಟೇ ಅಷ್ಟೊಂದಿರಲಿಲ್ಲ, ಬಿಕಾಸ್ ಆಲ್ರೆಡಿ ಹೋಗಿದ್ದು 9 o'clock ಆಗಿತ್ತು. ನಾವು ಹೋಗಿದ್ದು ಐ ಥಿಂಕ್ 9 o'clock ಹಂಗೆ ಆಗಿತ್ತು ಅನ್ಸುತ್ತೆ ಅದಕ್ಕೆ. ಸೊ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ ಇರ್ಬೋದು ಇನ್ನು ಬ್ಯಾಂಗ್ಳೂರಿಗೆ. ಆಲ್ಮೋಸ್ಟ್ ಬಂದ್ವಿ. ಲೈಕ್ ಹೈವೇ ಆಗಿದ್ದರಿಂದ ಆರಾಮ್ಸೆ ಹೊಡಿಬೋದು. ಇನ್ನು ಇಲ್ಲಿ ಒಳಗೆ ಎಂಟರ್ ಆದಮೇಲೆ ಹೆವಿ ಟ್ರಾಫಿಕ್ ಇರುತ್ತೆ. ಲೈಕ್ ಆಗೋದೇ ಇಲ್ಲ ಓಡ್ಸೋಕ್ಕೆ, ಆ ಥರ ಟ್ರಾಫಿಕ್ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ವಿ ನೋ ದ್ಯಾಟ್. ಅವರೆಲ್ಲ ಹಿಂದಿದ್ದಾರಾ? ಬಾ. ಸೊ ಅವರೆಲ್ಲ ಹಿಂದೆ ಇದ್ದಾರಂತೆ. ಓಕೆ ಗಾಯ್ಸ್, ಇನ್ನೊಂದು 20-25 ಕಿಲೋಮೀಟರ್ ಇರ್ಬೋದು ಬ್ಯಾಂಗ್ಳೂರಿಗೆ. ಸೊ ಸೀದಾ ಹೋಗಬೇಕು, ಬಿಕಾಸ್ ಹೆವಿ ಅಂದರೆ ಹೆವಿ ಶೆಕೆ ಇದೆ. ಆಗ್ತಾನೆ ಇಲ್ಲ ಗೈಸ್, ಅಷ್ಟು ಶೆಕೆ ಇದೆ ಲಿಟ್ರಲಿ. ಲೈಕ್ ಬ್ಯಾಂಗ್ಳೂರು ಯಾಕೆ ಹಿಂಗಾಗಿದೆ ಅಂತ ಅರ್ಥ ಆಗ್ತಿಲ್ಲ. ನಾನು ಫಸ್ಟ್ ಬಂದಾಗ ಫುಲ್ಲು ಲೈಕ್ ಕೂಲಾಗಿತ್ತು. ಏನಾದರೂ ತಡ್ಕೊಬೋದು, ಈ ಶೆಕೆ ತಡ್ಕೊಳಕ್ಕಾಗಲ್ಲಪ್ಪ ಯಪ್ಪ. ಇಲ್ಲಿಗೆ ಮುಗಿಸೋಣ. ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಾನು ರಿಪ್ಲೈ ಬ್ಯಾಕ್ ಮಾಡ್ತೀನಿ. ಏನಾದರೂ ಸಜೆಷನ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಅಲ್ಲಿ ತನಕ ಗೈಸ್ ಟೇಕ್ ಕೇರ್, ಬಾಯ್.